ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರುವಂತಹ ಹೆಲ್ದಿ ಆಗಿರುವಂಥ ರೆಸಿಪಿ ಜೊತೆನೇ ಬಂದಿದ್ದೀನಿ. ನೀರು ಅಕ್ಕಿ ಹಿಟ್ಟು ಕಡಾಯಿಯಲ್ಲಿ ಈ ರೀತಿ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಅದಕ್ಕೋಸ್ಕರ 1 ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಮಿನಿಮಮ್ ಒಂದು 3 ರಿಂದ 4 ಗಂಟೆ ಹೊತ್ತು ನೆನೆಸಿಡಬೇಕು. ಅಕ್ಕಿ ಚೆನ್ನಾಗಿ ನೆನಿಬೇಕು. ಇನ್ನು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ನಾನು ಪುನಃ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ತರ್ತೀನಿ ನೋಡಿ, ಅಂದರೆ ಅದು ಕರೆಕ್ಟ್ ನೀರಿನ ಅಳತೆ ಗೊತ್ತಾಗೋದಕ್ಕೋಸ್ಕರ. ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಎಲ್ಲ ಅಕ್ಕಿ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತೀನಿ. ಅದರ ಜೊತೆ ಒಂದು 1/4 ಕಪ್ ಅನ್ನ ಹಾಕ್ತಾ ಇದ್ದೀನಿ. ಬಿಳಿ ಅನ್ನ ಅಥವಾ ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು. ನಿಮ್ಗೆ ಯಾವುದು ಬೇಕೋ ಆ ರೀತಿ ಹಾಕ್ಬೋದು. ಅಲ್ಲ ಅನ್ನನೇ ಬೇಡ ಅಂತ ಇದ್ದವರಿಗೆ ಅವಲಕ್ಕಿ ಸೇರಿಸ್ಬೋದು. ನೆನೆಸ್ಬಿಟ್ಟು ಹಾಕಬೇಕು. ಆಮೇಲೆ 1 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ 1 ಕಪ್ಪಿನಷ್ಟು ನೀರು ಇವಾಗ ಹಾಕ್ತೀನಿ. 1 ಕಪ್ ಫುಲ್ಲಾಗಿ ಹಾಕ್ತೀನಿ. ನೀರಿನ ಅಳತೆ ಕರೆಕ್ಟಾಗಿ ಹೇಳ್ತಾ ಇರ್ತೀನಿ ಇಲ್ಲಿ. ನೋಡಿ, ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿ ತಂದಿದ್ದೀನಿ. ಹಿಟ್ಟಿಲ್ಲಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ನೋಡಿ, ಅದನ್ನು ಈ ರೀತಿ ಪೀಸ್ ಮಾಡಿ ತಂದಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಕಿದ್ರೆ ಅದನ್ನು ಸೇರಿಸ್ಬೋದು. ಇಲ್ಲ ಇದರ ಜೊತೆ ನಿಮ್ಗೇನಾದರೂ ಕ್ಯಾರೆಟ್ ಎಲ್ಲ ಬೇಕಿದ್ರೆ ಆ ರೀತಿಯೂ ಸೇರಿಸ್ಬೋದು. ಪುನಃ 1/4 ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ನೋಡಿ ಈ ರೀತಿ ಇರಬೇಕು. ನೀರು ದೋಸೆ ಹಿಟ್ಟಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು, ಆ ರೀತಿ. ಇನ್ನೊಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಕಬ್ಬಿಣದ ಕಡಾಯಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫುಲ್ಲಾಗಿ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಈ ಕಬ್ಬಿಣದ ಕಡಾಯಿಯಲ್ಲಿ ಮಾಡಿದರೆ ರುಚಿ ಚೆನ್ನಾಗಿ ಬರುತ್ತೆ. ಆದ ಕಾರಣ ಈ ರೀತಿ ತಗೊಂಡಿರೋದು. ನೆಕ್ಸ್ಟ್ ಇದನ್ನು ನೋಡಿ, ಹಿಟ್ಟು ತಗೊಂಡ್ಬಿಟ್ಟು ಒಂದು ಸೌಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಮಧ್ಯಭಾಗ ಮಾತ್ರ ದಪ್ಪ ಬರುತ್ತೆ ನೋಡಿ. ಈ ರೀತಿ ಲೈಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆವಾಗ ಕರೆಕ್ಟ್ ಶೇಪಲ್ಲಿ ಸಿಗುತ್ತೆ ನಮಗೆ. ಆ ಮಧ್ಯದ ಹಿಟ್ಟನ್ನು ಸ್ವಲ್ಪ ಸೈಡಿಗೆ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಫುಲ್ ಬೆಂದು ಬರಬೇಕು ನೋಡಿ, ಈ ಹದಕ್ಕೆ ಬರಬೇಕು. ಇನ್ನು ಇದನ್ನು ತಿರುಗಿಸಿ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು. ಆವಾಗ 2 ಬದಿ ಕೂಡ ಚೆನ್ನಾಗಿ ಬೆಂದು ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ನೋಡಿ, ಈ ರೀತಿ. ಓಕೆ, 2 ಬದಿ ಕೂಡ ಸ್ವಲ್ಪ ಕರೆಕ್ಟಾಗಿ ಬೆಂದ ಮೇಲೆ ನಮಗೆ ತೆಗಿಬೋದು ನೋಡಿ. ಜಾಸ್ತಿ ಆ ರೀತಿ ತುಂಬ ಹೊತ್ತು ಕಾಯಿಸ್ಬೇಕು ಆ ರೀತಿ ಏನಿಲ್ಲ, ಜಸ್ಟ್ ಒಮ್ಮೆ ಹಿಂದೆ ಮುಂದೆ ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು ನೋಡಿ. ಸೂಪರ್ ಆಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿಲ್ವಾ? ತುಂಬ ಸಿಂಪಲಾಗಿ ಮಾಡ್ಬೋದು, ಆದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇದರ ಜೊತೆ ಒಳ್ಳೆ ಚಿಕನ್ ಸಾರೆಲ್ಲ ಇದ್ದರೆ ಮತ್ತೆ ಹೇಳೋದೇ ಬೇಡ. ಇಲ್ಲಾಂದರೆ ವೆಜ್ ಕರಿ ಜೊತೆನೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.